ಏನು ಕವಿತಾ ಇಷ್ಟೊಂದು ಕೆಲಸ ಮಾಡ್ತಾ ಇದೆಯಾ? ಹ್ಞೂ ಕಣೆ, ಐ ಆಮ್ ಅಮೇಝಿಂಗ್ ಅಟ್ ಮಲ್ಟಿ ಟಾಸ್ಕಿಂಗ್. ಒಂದೇ ಸರಿಗೆ ನಾನು 3-4 ಕೆಲಸ ತೊಗೊಂಡು ನೋಡು, ಇಲ್ಲೂ ಒಂದು 10 ವಿಂಡೋ ಇದೆ, ಇಲ್ಲೂ ಒಂದಷ್ಟು ಜನಕ್ಕೆ ಮಾತಾಡ್ತಿದ್ದೀನಿ. ಐ ಆಮ್ ಅಮೇಝಿಂಗ್ ಅಟ್ ಮಲ್ಟಿ ಟಾಸ್ಕಿಂಗ್ ಯುನೋ. ಆದರೆ ಮಲ್ಟಿ ಟಾಸ್ಕಿಂಗ್ ಒಳ್ಳೆಯದಾ? ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮಲ್ಟಿ ಟಾಸ್ಕಿಂಗ್ ಅಂತ ಆದಾಗ ಏನಾಗ್ತಿದೆ ನಿಮ್ಮ ತಲೆಯಲ್ಲಿ? ಈಗ ನೀವು ಒಂದು 7-8 ವಿಷಯ ಮಲ್ಟಿ ಟಾಸ್ಕ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಇಲ್ಲೇ ಆಫೀಸಲ್ಲಿ. ಈಗ ಒಂದು ಕೆಲಸ ಮಾಡುವಾಗ ಇಟ್ ಈಸ್ ಅ ಕ್ರಿಯೇಟಿವ್ ಜಾಬ್. ಅ ಕ್ರಿಯೇಟಿವ್ ಸೈಡ್ ಆಫ್ ಯುವರ್ ಬ್ರೈನ್ ಓಪನ್ಸ್ ಅಪ್ ಆ್ಯಂಡ್ ಕ್ಲೋಸಸ್. ನಾವು ಯು ಸ್ವಿಚ್ ಟು ಅನ್ ಎಕ್ಸೆಲ್ ಶೀಟ್, ಅ ರಿಪೋರ್ಟ್ ಕೈಂಡ್ ಆಫ್ ಅ ಥಿಂಗ್ ವಿಚ್ ಇಸ್ ಮಂಡೇನ್. ಆವಾಗ ಈ ಥರದ್ದು ಡೋರ್ ಓಪನ್ ಆಗಬೇಕು. ನೆಕ್ಸ್ಟ್ ಇನ್ನೊಂದು ಕೆಲಸಕ್ಕೆ ಜಂಪ್ ಆಗುವಾಗ ಇಲ್ಲಿ ಕ್ಲೋಸ್ ಆಗಬೇಕು. ನೆಕ್ಸ್ಟ್ ಅಗೇನ್ ಸಮಥಿಂಗ್ ವೇರ್ ಯು ಆರ್ ಆನ್ಸರೇಬಲ್. ಅಲ್ಲೊಂದು ಭಯ ಆಗ್ತಿದೆ, ಅಲ್ಲಿ ಏನು ಮಾಡೋದು ಅಂತ ಯೋಚನೆ ಇದ್ದಾಗ ಒಂದು ರಿಪೋರ್ಟ್ ಕಳಿಸ್ಬೇಕು ಅಂದಾಗ ಅನದರ್ ಕೈಂಡ್ ಆಫ್ ಅ ಬ್ರೈನ್ ಪಾರ್ಟ್ ಆಫ್ ಯುವರ್ ಬ್ರೈನ್ ಓಪನ್ಸ್ ಅಪ್. ಆಯಿತಾ? ನಿಮ್ಮ ಬ್ರೈನ್, ನಿಮ್ಮ ಮಿದುಳು, ನಿಮ್ಮ ಬುದ್ಧಿಗೆ ಎಷ್ಟು ಸ್ಟ್ರೈನ್ ಆಗ್ತದೆ ಗೊತ್ತಾ? 30 ವರ್ಷದ ಹುಡುಗರು 50 ವರ್ಷದ ಥರ ಕಾಣ್ತಾರೆ. ಯಾಕೆ ಅಂದರೆ ಇದಕ್ಕೇನೆ. ಓಕೆ, ಮಲ್ಟಿ ಟಾಸ್ಕಿಂಗ್ ಒಂದು ಕಾಲದಲ್ಲಿ ಎಲ್ಲರೂ ಅದನ್ನು ಓವರ್ ಹೈಪ್ ಮಾಡಿಬಿಟ್ಟಿದ್ದಾರೆ. ಮಲ್ಟಿ ಟಾಸ್ಕಿಂಗ್ ಮಾಡಿದ್ರೆ ಗ್ರೇಟ್ ಮಗ, ನೀನು ಎಷ್ಟು ಕೆಲಸ ಮಾಡ್ತೀಯ, ನಮ್ಗಷ್ಟು ಬರೋದೇ ಇಲ್ಲ ಅಂತ ಫ್ರೆಂಡ್ಸ್ ಹೇಳೋದಾಗಲಿ, ಸೀನಿಯರ್ಸ್ಗೆ ಅಂಥವರೇ ಬೇಕು. ಆಯಿತಾ? ಡು ನಾಟ್ ಮಲ್ಟಿ ಟಾಸ್ಕ್. ಏನು ಮಾಡಬೇಕು ಅದಕ್ಕೆ ಡೆಡಿಕೇಟೆಡ್ ಟೈಮ್ ಇಟ್ಕೊಳ್ಳಿ. 1 ದಿನದಲ್ಲಿ 2 ಅವರದು, 3 ಅವರದು, 4 ಅವರದು ಅಂತ ಮಾಡಿದ್ರಾದರೂ ಓಕೆ. ನೆವರ್ ಮಲ್ಟಿ ಟಾಸ್ಕ್.